ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ, ಒಂದು ಘಳಿಗೆ ನನಗಾಗಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರುವ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ 24, 30 ಅಥವಾ 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ. ಸ್ಪಾಟ್ ಬುಕ್ಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಅಕ್ಷಯ ಗೋಲ್ಡ್ ಕಂಪನಿ, ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೆ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೆ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಇಂದು ಜಾನ್ವರಿ 6ನೇ ತಾರೀಕು, ಶುಭ ಸೋಮವಾರ, ವೈಕುಂಠ ಏಕಾದಶಿ. ಇಂದು ಭವಬಂಧನದಿಂದ ಆತ್ಮವು ದೂರವಾಗಿ, ಅಷ್ಟೇ ಅಲ್ಲ, ಮರಣದ ನೋವಿನಿಂದ ವಿಮುಕ್ತಿಯನ್ನು ಹೊಂದುವಂಥ ವಿಶೇಷವಾದ ದಿನ. ಇಂಥ ವಿಶೇಷ ದಿನದ ಆಚರಣೆಯಲ್ಲಿ ಏನು ಮಾಡಿದ್ರೆ ಒಳ್ಳೆಯದು, ಹಾಗೆ ಈ ದಿನದ ವಿಶೇಷತೆ ಬಗ್ಗೆ, ರಾಶಿ ಫಲದ ಬಗ್ಗೆ ಗುರೂಜಿಯವರಿಂದ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ವನಸಿರಿ ಆಯುರ್ವೇದ ರತ್ನ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಗುರೂಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಅಮ್ಮ. ಹಾಗೂ ಇವತ್ತು ವೈಕುಂಠ ಏಕಾದಶಿ, ವಿಶೇಷವಾದಂತಹ ಪೂಜೆ ನಮ್ಮ ಕಾರ್ಯಕ್ರಮದಲ್ಲಿರುತ್ತೆ. ಯಾವಾಗಲೂ ಪೂಜೆಯಲ್ಲಿ ನಮ್ಮ ಜೊತೆಗಿರೋರು ಶಿವಶಂಕರ ದೇವಾಲಯದ ಮುಖ್ಯಸ್ಥರಾದಂಥ ಹರೀಶ್ ಶರ್ಮಾ ಅವರು, ಹಾಗೆ ಗುರೂಜಿಯವರ ಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಿಮ್ಮಿಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಏಕೆಂದರೆ ಶ್ರೀನಿವಾಸನ ಅಲಂಕಾರ, ಶ್ರೀನಿವಾಸನ ಪೂಜಾನುಷ್ಠಾನ ಅಂದರೆ ನಮ್ಮ ವಾಹಿನಿಯಲ್ಲಂತೂ ಅದು ಬಹಳ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿದ್ವಿಕ್ರಮಃ ಸಂಕರ್ಷಣ ಅನುರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದ ನಾಮವನ್ನು ಎಷ್ಟು ಬಾರಿ ಕೊಂಡಾಡಿದ್ರೂ ಸಹಿತ ಅದು ತುಂಬ ಕಡಿಮೆನೇ. ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಂತೂ ಇವತ್ತು ವೈಕುಂಠದ ದರ್ಶನವೇ. ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ದರ್ಶನ, ಮಹಾವಿಷ್ಣು ಲಕ್ಷ್ಮೀ ವೆಂಕಟೇಶ್ವರನ ಆ ದಿವ್ಯ ಸಾನ್ನಿಧ್ಯ ತಿರುಮಲ ತಿರುಪತಿ ಆಸ್ಥಾನದಲ್ಲಿ, ಅದರಲ್ಲೂ ಗರ್ಭಗುಡಿಯ ಪಕ್ಕದಲ್ಲಿರ್ತಕ್ಕಂಥ ವೈಕುಂಠ ದ್ವಾರ. ಆ ವೈಕುಂಠ ದ್ವಾರವನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ಭಕ್ತರಿಗೆ ಬಹುಶಃ ದೊರಕುನಾ ಇటువంటి ಸೇವಾ. ಇಂತಹ ಒಂದು ಸೇವೆ ಸಿಗ್ತಕ್ಕಂಥ ಈ ಶುಭ ದಿನ ಎಷ್ಟು ಜನಕ್ಕೆ ಸಿಗುತ್ತೋ ಅವರು ಅದೃಷ್ಟವೇ ಮಾಡಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಇವತ್ತು ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಬಂಗಾರದ ರಥೋತ್ಸವ ಸಹಿತ ಬಹಳ ವಿಶೇಷವಾಗಿದೆ. ಸ್ವರ್ಣ ರಥ, ಆ ರಥವನ್ನು ನೋಡೋದೇ ಒಂದು ಆನಂದ. ಯಾಕೆಂದರೆ ಆ ರಥೋತ್ಸವ ಕಾಲದಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ರಥದ ಮೇಲೆ ವಿರಾಜಮಾನಾಗಿ ಕೂತು ಸುತ್ತಮುತ್ತಿರ್ತಕ್ಕಂಥ ಸಾಕಷ್ಟು ದೂರಭಾರದಿಂದ ಆಗಮಿಸ್ತಕ್ಕಂತಹ ಭಕ್ತ ಮಹಾಶಯರನ್ನ ಹರಿಸುವಂತಹ ಕಾಯಕ ಅಲ್ಲಿದೆ. ಅದಕ್ಕಾಗಿ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಹಾಗೂ ರಾಜ್ಯದ ದೇಶದ ಪ್ರಸಿದ್ಧಿ ಶ್ರೀನಿವಾಸನ ಆಲಯಗಳಲ್ಲಿ ಇವತ್ತು ಬಹಳ ವಿಶೇಷವಾಗಿ ನಾನಾಲಂಕಾರ, ಅಂದರೆ ಸ್ವಾಮಿಗೆ ಅಲಂಕಾರವೂ ಹೌದು, ಜೊತೆಗೆ ಲಡ್ಡು ಪ್ರಸಾದ, ಅಂದರೆ ತಿರುಮಲ ತಿರುಪತಿ ಆಸ್ಥಾನದಿಂದ ಬರ್ತಕ್ಕಂಥ ಲಡ್ಡು ಪ್ರಸಾದ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ರಾಜ್ಯದಾದ್ಯಂತ ಪ್ರಸಾದಗಳನ್ನು ಸಹಿತ ಇವತ್ತು ಸಾಕಷ್ಟು ಕಡೆ ವಿತರಣೆ ಮಾಡ್ತಾರೆ. ಶ್ರೀನಿವಾಸನಿಗೆ ಲಾಡು ಮತ್ತು ವಡೆ ಅಂದರೆ ಅದು ಬಹಳ ಪ್ರೀತಿ. ಅದಕ್ಕಾಗಿ ತಿರುಮಲ ತಿರುಪತಿನಲ್ಲೂ ಸಹಿತ ಇವತ್ತಿನ ದಿವಸ ತಿರುಪತಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಲಾಡು ಮತ್ತು ಒಂದಿಷ್ಟು ವಡೆ ಪ್ರಸಾದ ಸಿಕ್ಬಿಟ್ರೆ ಅದೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಇನ್ನು ಈ ಏಕಾದಶಿ ಎಂದು ಸಾರ್ವತ್ರಿಕವಾಗಿ ಅನ್ನ ನೈವೇದ್ಯ ಎಂಬತಕ್ಕಂಥದ್ದು ಬಹಳ ದೂರ. ಸಾರ್ವತ್ರಿಕವಾಗಿ ಏಕಾದಶಿನೇ ಅನ್ನ ತಿನ್ನಬಾರದು, ಅನ್ನವನ್ನು ತ್ಯಜಿಸಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆರೋಗ್ಯ ವೃದ್ಧಿಗೋಸ್ಕರ, ಆರೋಗ್ಯ ಚೆನ್ನಾಗಿರಲಿಕ್ಕೋಸ್ಕರ ಸಾಮಾನ್ಯಕ್ಕೆ ಪ್ರತಿಯೊಬ್ಬರು ಸಹಿತ ಚಿಂತನೆ ಮಾಡುವಂಥದ್ದು ಅನ್ನವನ್ನು ಬಿಡ್ತಕ್ಕಂಥದ್ದು, ಬರೀ ಒಂದಿಷ್ಟು ಉಪಹಾರ ಅಂದರೆ ಫಲಹಾರಗಳನ್ನು ಮಾತ್ರ ಸ್ವೀಕರಿಸ್ತಕ್ಕಂಥದ್ದು, ಅದರಲ್ಲೂ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಸ್ವೀಕರಿಸ್ತಕ್ಕಂಥದ್ದು ಈ ಶುಭ ದಿನ.
ಇನ್ನು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಇವತ್ತು ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ತುಳಸಿಯಿಂದ ಅರ್ಚನೆ. ವಿಷ್ಣುದೇವರಂದರೆ ಅದರಲ್ಲೂ ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ ಅಂತ. ಸ್ವಾಮಿಗೆ ಅಭಿಷೇಕ ಎಷ್ಟು ಮಾಡಿದ್ರೂ ಸಹಿತ ಕಡಿಮೆನೇ, ಅದು ಶಿವನಿಗೆ. ಹಾಗೆ ಅಲಂಕಾರ ಎಷ್ಟು ಮಾಡಿದ್ರೂ ಕಡಿಮೆನೇ, ಅದು ಮಹಾವಿಷ್ಣುವಿಗೆ. ಅಂತಹ ವಿಷ್ಣು ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅಂತಹ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ವಿಶೇಷ ಅಲಂಕಾರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಇದೆ. ಹಾಗೆ ಶ್ರೀನಿವಾಸನಿಗೆ ವಿಶೇಷವಾಗಿ ಅಭಿಷೇಕ ಅಲಂಕಾರವನ್ನು ಸಹಿತ ಮಾಡಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ತಿರುಮಲ ತಿರುಪತಿಯಲ್ಲಿ ನಡೆದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಉತ್ಸವವನ್ನು ಸಹಿತ ನಾವು ದರ್ಶನ ಮಾಡೋಣ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಮೋಮಿಂ ವಿಶ್ವದೋ ಋತ್ವಾ ಅತ್ಯತಿಷ್ಠದಶಾಂಗುಲಂ ಪುರುಷೇ ವೇದಗುಂ ಸರ್ವಂ ಯದ್ಭೂತಂ ಯಜ್ಜವ್ಯಂ ಉದಾಮೃತಸ್ಮಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅದೋಧ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿಭಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಸಮಯವನ್ನು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಆ ಒಂದು ಬ್ರಹ್ಮರಥೋತ್ಸವ, ಅದರಲ್ಲಿ ಸ್ವರ್ಣವಾಗಿ ಅಂದರೆ ಬಂಗಾರದ ಉತ್ಸವವನ್ನು ಸಹಿತ ದರ್ಶನ ಮಾಡುವಂಥದ್ದು, ಬಂಗಾರದ ರಥವನ್ನು. ಹಾಗೆ ನಾನಾ ವಿಧವಾಗಿರ್ತಕ್ಕಂಥ ಸಾಕಷ್ಟು ದೇವಾಲಯಗಳಲ್ಲಿ ನಡೆದಿರ್ತಕ್ಕಂಥ ಅನುಷ್ಠಾನ ಪೂಜಾ ಪದ್ಧತಿಗಳು, ಹಾಗೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಏನೆಲ್ಲ ವಿಶೇಷತೆ ಇದೆ, ಅದರಲ್ಲೂ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನವಗ್ರಹಗಳಲ್ಲಿರ್ತಕ್ಕಂಥ ರಾಶಿಫಲ ಅಂದರೆ ಒಂದೊಂದು ಗ್ರಹಗಳಿಂದ ಯಾವ್ಯಾವ ದೃಷ್ಟಿಕೋನದಲ್ಲಿದ್ದಾಗ ಏನೇನು ಫಲ ಎಂಬತಕ್ಕಂಥದ್ದು ರಾಶಿಫಲದಲ್ಲಿ ಸಹ ತಿಳ್ಕೊಂಡು ಸ್ವಾಮಿನ ಪ್ರಾರ್ಥನೆ ಮಾಡೋಣ. ಓಂ ತದೈವ ಲಗ್ನಂ ಸುಧನಂ ತದೈವ ತಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವಬಲಂ ತದೈವ ಲಕ್ಷ್ಮೀಪತಿಂ ತೇಂಗ್ರೇಗಂ ಸ್ಮರಾಮಿ. ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಸುಮುಹೂರ್ತೋಸ್ತು. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ವಿಕಾರಿನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 6/1/2020. ಅದರಲ್ಲೂ 6/1/2020 ಈ ಸೋಮವಾರ ಏಕಾದಶಿ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ. ಹಾಗೆ ಧರಣಿಯನ್ನು ಆಳ್ತಿರ್ತಕ್ಕಂಥವನು, ರಾಜ್ಯವನ್ನು ಆಳ್ತಿರ್ತಕ್ಕಂಥವನೇ ಮಹಾಪ್ರಭು ಮಹಾವೈಕುಂಠನಾದ ಶ್ರೀಮನ್ನಾರಾಯಣ. ಅಂತಹ ವೈಕುಂಠ ಏಕಾದಶಿಯ ಈ ಶುಭ ದಿನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇವತ್ತು ಯಾರ್ಯಾರ್ದು ಜನ್ಮ ನಕ್ಷತ್ರ ಭರಣಿಯಾಗಿದೆಯೋ ತಾವೆಲ್ಲರೂ ಸಹಿತ ಒಂದಷ್ಟು ತುಳಸಿಯಿಂದ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ. ಸಾಧ್ಯವಾದಷ್ಟು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ, ಯಾಕೆಂದರೆ ಎಲ್ಲರೂ ತಿರುಮಲ ತಿರುಪತಿ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಏನೆಲ್ಲ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಇದೆ, ಅಂತಹ ಪೂಜಾನುಷ್ಠಾನವನ್ನು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡಿ. ಹಾಗೆ ಜಗದಃಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಗುರುಗಳ ಆಶೀರ್ವಾದ ತೆಗೆದುಕೊಂಡು, ಅದರಲ್ಲೂ ಧನುರ್ಮಾಸದ ಪೂಜಾನುಷ್ಠಾನ ಆಗೋ ಈಗ ಅಂದರೆ ಬಂದೇ ಬಂತು ಈ ಒಂದು ಮಕರ ಸಂಕ್ರಮಣ. ಮಕರ ಸಂಕ್ರಾಂತಿಯ ತನಕ ಉತ್ತರಾಯಣ ಪುಣ್ಯಕಾಲ ಬರುವವರೆಗೂ ಧನುರ್ಮಾಸದ ಪೂಜಾನುಷ್ಠಾನ ಬಹಳ ಅರ್ಥಗರ್ಭಿತವಾಗಿ ನಡೆಯುತ್ತೆ. ಇನ್ನು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನ ಸಹಿತ ಅಷ್ಟೇ ಅರ್ಥಗರ್ಭಿತವಾಗಿ ನಡೀತಾ ಇದೆ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ರಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮತಗಜ ವಾಹನಾಯ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ಒಂದು ಮಾಸದಲ್ಲಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸ ಪೂಜಾ ಪದ್ಧತಿಯಲ್ಲಿ ಅಯ್ಯಪ್ಪನ ಸೇವೆ ಜೊತೆಗೆ ಶ್ರೀನಿವಾಸನ ಅನುಗ್ರಹ, ಅದರಲ್ಲೂ ಇವತ್ತಿನ ದಿವಸ ವೈಕುಂಠ ಏಕಾದಶಿಯ ಈ ಶುಭ ಮುಹೂರ್ತ ತಮ್ಮೆಲ್ಲರಿಗೂ ಶ್ರೀನಿವಾಸನ ಸಕಲ ವಿಧವಾದಂಥ ಕೃಪಾ ಕಟಾಕ್ಷ ಇರಲಿ, ಒಳ್ಳೆಯದಾಗಲಿ. ಶ್ರೀನಿವಾಸ ಗೋವಿಂದ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನ ಬೆಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಚುಟುಕಾಗಿ ರಾಶಿಫಲವನ್ನು ತಿಳ್ಕೊಳ್ಳೋಣ. ರಾಶಿಫಲವನ್ನು ತಿಳ್ಕೊಳ್ಬೇಕು, ಅದಾದ ನಂತರ ಹಿಂದೆಲ್ಲೇ ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು. ಇವತ್ತಿನ ದಿವಸ ವೈಕುಂಠಪತಿ ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ದರ್ಶನ ಇದೆ. ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತಾರೆ. ಸ್ವರ್ಗದ ಬಾಗಿಲು ತೆಗೆಯುವಂತಹ ಈ ಶುಭ ದಿನ
ಈ ನಗು ಈಗ ಅಂದರೆ ಸಂಕ್ರಾಂತಿ ಬರುತ್ತೆ, ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಉತ್ತರಾಯಣ ಪುಣ್ಯಕಾಲ ಬಂದಾದ ನಂತರ ಶುಭ ಕಾರ್ಯಗಳು ಶುರುವಾಗುತ್ತೆ. ಆದರೆ ಇವತ್ತಿನಿಂದಲೇ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಅನುಷ್ಠಾನಗಳು ಪ್ರಾರಂಭ ಆಗುತ್ತೆ. ಹಾಗೆ ಇವತ್ತು ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ, ಎಲ್ಲೇ ಮಹಾವಿಷ್ಣು ಸಾನ್ನಿಧ್ಯ ಇರಲಿ, ರಾಮ, ಕೃಷ್ಣ, ವಿಷ್ಣು, ಶ್ರೀನಿವಾಸ, ಅದರಲ್ಲೂ ಮಹಾವಿಷ್ಣು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆಯೂ ಸಹಿತ ವಿಶೇಷವಾಗಿ ಸ್ವಾಮಿ ವೈಕುಂಠ ದ್ವಾರ ತೆಗೆಯೋದ್ರಿಂದ ಇವತ್ತು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳಿದೆ. ಅದರಲ್ಲೂ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರಗಳು ಸಾಕಷ್ಟು ಇದೆ. ಹಾಗೆ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲೂ ಅಷ್ಟೇ ವೈಭವಪೂರಿತವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಇನ್ನು ಅಲವೇಲು ಮಂಗಾಪುರದಲ್ಲಂತೂ ಅದು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಲ್ಲಿ ತಾಯಿಯ ಆಸ್ಥಾನ ಇದ್ದರೂ ತಾಯಿಯ ಒಡೆಯನಾಗಿರ್ತಕ್ಕಂಥ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಒಂದು ಉತ್ಸವ ಅಲ್ಲೂ ನಡೆಯುತ್ತೆ. ಇಷ್ಟೆಲ್ಲ ವೈಭವಪೂರಿತವಾಗಿರ್ತಕ್ಕಂಥ ಈ ಶುಭ ದಿನ ರಾಶಿ ಫಲವನ್ನು ತಿಳ್ಕೊಂಡು ಇಲ್ಲಿ ನಡೀತಕ್ಕಂಥ ಅಭಿಷೇಕ ಅಲಂಕಾರವನ್ನು ದರ್ಶನ ಮಾಡಿ ತಿರುಮಲ ತಿರುಪತಿಯ ಆ ಮೂಲ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ಬಂಗಾರದ ರಥದಲ್ಲಿ ವಿರಾಜಮಾನಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸಲಿಕ್ಕಾಗಿರ್ತಕ್ಕಂಥ ಶ್ರೀನಿವಾಸನ ದರ್ಶನವನ್ನು ಮಾಡಿ ನೀವು ನಿಮ್ಮ ಮನೆಯಿಂದ ಅಥವಾ ನಿಮ್ಮ ಪ್ರಾಂತ್ಯಗಳಿಂದ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಒಂದಷ್ಟು ತುಳಸಿಯನ್ನು ತೆಗೆದುಕೊಂಡು ವಿಷ್ಣು ಪಾದಕ್ಕೆ ತೆಗೆದುಕೊಂಡು ಅರ್ಪಣೆ ಮಾಡುವಂಥದ್ದು, ಅರ್ಚನೆ ಮಾಡಿಸುವಂಥದ್ದು, ದೇವಾಲಯದಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಸಾಧ್ಯವಾದಷ್ಟು ಇವತ್ತು ಮಧ್ಯಾಹ್ನ ಅನ್ನಪ್ರಸಾದವನ್ನು ಬಿಟ್ಟು ಒಂದಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಭಕ್ಷ್ಯ ಭೋಜ್ಯಗಳನ್ನು ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಸಾಕಷ್ಟು ಒಳಿತನ್ನು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏಕಾದಶಿ ಉಪವಾಸ, ದ್ವಾದಶಿ ಪಾರಾಯಣ, ಬೆಳಗ್ಗೆ ಬೇಗ ಊಟ ಮಾಡ್ತಕ್ಕಂಥದ್ದು. ಏನೇ ಆದರೂ ಇವತ್ತು ಶ್ರೀನಿವಾಸನ ದರ್ಶನ ಮಾಡಿ. ಲಡ್ಡು ಪ್ರಸಾದ ಅಂತೂ ಕೇಳಿ ಪಡೆಯಿರಿ. ಯಾಕೆಂದರೆ ಇವತ್ತು ಲಡ್ಡು ಪ್ರಸಾದ ಸ್ವಲ್ಪಾರು ತಿಂದ್ರೇ ಒಂದು ಸಮಾಧಾನ. ಲಡ್ಡು ಅಂತ ನಾನು ಹೇಳಿದ ತಕ್ಷಣವೇ ನಿಮ್ಮೆಲ್ಲರಿಗೂ ಬಾಯಲ್ಲಿ ನೀರು ಇರುತ್ತೆ. ಯಾಕೆಂದರೆ ಆ ತಿರುಮಲ ತಿರುಪತಿ ಶ್ರೀನಿವಾಸನ ಪ್ರಸಾದವೇ ಅಷ್ಟು ವಿಶೇಷ. ಅದಕ್ಕೆ ಭಗವಂತನಿಗೆ ಒಂದು ಕೈಲಿ ಲಾಡು, ಒಂದು ಕೈಲಿ ಒಡೆ, ಅದನ್ನು ದೇವಿ ಸಮರ್ಪಣೆ ಮಾಡ್ತಾಳಂತೆ ಅಮ್ಮನವರು. ಇಷ್ಟೆಲ್ಲ ವಿಶೇಷತೆ ಇದೆ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ಬಹಳಷ್ಟು ವೃದ್ಧಿಸ್ಕೊಳ್ಳುವಂಥದ್ದು, ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಈ ಶುಭ ದಿನ ಸಾಧ್ಯವಾದಷ್ಟು ಈ ದಿನ 12 ಗಂಟೆ 20 ನಿಮಿಷದಿಂದ 1:45 ತನಕ, 12:20ರಿಂದ 1:45 ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಒಂದಿಷ್ಟು ಅಡ್ಡಿ ಆತಂಕ ಇರಬಹುದು. ಈ ಸಮಯವನ್ನು ಹೊರತುಪಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಒಂದಷ್ಟು ಗಮನ ಕೊಟ್ಟರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಓಂ ನಮೋ ನಾರಾಯಣ ಎಂಬತಕ್ಕಂಥ ನಾರಾಯಣನ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಗಣಪತಿಯ ಪ್ರಾರ್ಥನೆಯೂ ಇರಲಿ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಬೇಕು. ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರಗಳಲ್ಲಿ ಒಬ್ಬರೇ ನಿಂತು ವ್ಯವಹಾರವನ್ನು ಮಾಡೋದಕ್ಕಿಂತ ಮನೆಯಲ್ಲಿರ್ತಕ್ಕಂಥ ಆತ್ಮೀಯರು, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಬಂಧು ಬಳಗ ಇಂಥವರ ಸಹಾಯದಿಂದ ಈ ಒಂದು ವ್ಯವಹಾರಗಳನ್ನು ನಮ್ಮ ಮಾಡೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತು ಗೌಪ್ಯತೆಯನ್ನು ಕಾಪಾಡಿ ಗೌಪ್ಯವಾಗಿ ಮಾತಾಡುವ ಮಾತು, ಗೌಪ್ಯತೆಯಿಂದ ನಡ್ಕೊಳ್ಳುವಂತಹ ಕೆಲಸಗಳು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥದ್ದು ಅಷ್ಟು ಅಭಿವೃದ್ಧಿ ಕಾಣಿಸ್ತಕ್ಕಂಥದ್ದಲ್ಲ. ಇದರಿಂದ ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಸಾಧ್ಯವಾದಷ್ಟು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇತ್ತೀಚೆಗೆ ಮೊನ್ನೆ ಆದಂತಹ ಗ್ರಹಣದಿಂದ ಒಂದಷ್ಟು ಅಚಾತುರ್ಯಗಳನ್ನು ನೋಡ್ತಿದ್ದೀರಿ. ಪ್ರತಿದಿನದ ಕೆಲಸಗಳಲ್ಲೂ ಸಹಿತ ಯಶಸ್ಸು ಕಾಣದಿರದಿದ್ದೀರಿ. ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ಹಿನ್ನಡೆಯಲ್ಲಿದೆ. ಮನಸ್ಸಿಗೂ ಶಾಂತಿ, ನೆಮ್ಮದಿ ಇಲ್ಲದಂಥ ರೀತಿ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ತುಳಸಿಯಿಂದ ಮಹಾವಿಷ್ಣು ಪ್ರಾರ್ಥನೆ, ಓಂ ನಮೋ ನಾರಾಯಣ ಎಂಬತಕ್ಕಂತಹ ಆ ನಾರಾಯಣನ ಮಹಾಮಂತ್ರ, ಜೊತೆಗೆ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಜೊತೆಯಲ್ಲೊಬ್ಬರ ಆತ್ಮೀಯನ ಜೊತೆಲಿಟ್ಕೊಳ್ಳುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಲಾಭವನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ, ವ್ಯವಹಾರಗಳಲ್ಲೂ ಸಹಿತ ಒಂದಷ್ಟು ಲಾಭ ಇದೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ದ ನಂತರ ಹಿಂದಲೇ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ದಿನ. ವ್ಯಾಪಾರದಲ್ಲಂತೂ ಅಧಿಕವಾದಂತಹ ಲಾಭ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ದೂರಭಾರ ಪ್ರಯಾಣ. ವ್ಯಾಪಾರದಲ್ಲೂ ಸಹಿತ ಸಿದ್ಧಿ ಆಗೋದ್ರಿಂದ ಹಣಕಾಸಿನ ಬಗ್ಗೆ ಚಿಂತನೆ ಇಲ್ಲ. ಜೊತೆಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗುರು ಹಿರಿಯರ ಕೃಪಾಶೀರ್ವಾದದಿಂದ ಹೆಚ್ಚು ಲಾಭವನ್ನೇ ಸಂಪಾದನೆ ಮಾಡ್ತೀರಿ. ಯಾಕೆಂದರೆ ಇವತ್ತಿನ ರಾಶಿಫಲದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ,
ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಆಗಲಿ ಒಂದು ಚಿಂತನೆ ಬೇಕು. ಆ ಚಿಂತನೆ ಸಮಂಜಸವಾಗಿರಬೇಕು. ಖಂಡಿತ ಒಳ್ಳೆಯ ಫಲವನ್ನು ನಿರೀಕ್ಷೆ ಪಟ್ಟರೆ ಆ ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಗುರುವಿನ ಅನುಗ್ರಹದಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಒಂದಿಷ್ಟು ಜೋಪಾನ. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಾದರೂ ಒಂದಿಷ್ಟು ಲಾಭ ಇದೆ, ಒಂದಿಷ್ಟು ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಈ ದಿನದ ಪಯಣ ಆದ್ದರಿಂದ ಒಂದಿಷ್ಟು ಎಚ್ಚರಿಕೆಯೇ ಬೇಕಾಗಿದೆ. ಹಾಗೆ ಬೇರೊಬ್ಬರನ್ನ ಮಾತಾಡಿ ಏನೋ ಒಂದು ಜಗಳ ಕದನಕ್ಕೆ ದಾರಿ ಮಾಡಿಕೊಳ್ಳೋದಿರ ಆ ಸಮಯವನ್ನು ಸಹಿತ ಭಗವಂತನ ಪ್ರಾರ್ಥನೆಯಲ್ಲಿದ್ದು ಭಗವಂತನ ಸೇವೆಯನ್ನು ಶ್ರದ್ಧಾಭಕ್ತಿಯಾಗಿ ಮಾಡೋದ್ರಿಂದ ಈ ಶುಭ ದಿನ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಸಹಿತ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರಾದರೂ ಸಹಿತ ಇವತ್ತು ನಿಮ್ಮ ಕೆಲಸದಲ್ಲಿ ಲಾಭವನ್ನೇ ಕಾಣ್ತೀರಿ. ಸರಿಸುಮಾರು ಮಧ್ಯಾಹ್ನ 2:20 4:15 ತನಕ 2:20 4:15 ಈ ಸಮಯದಲ್ಲಂತೂ ಅಧಿಕವಾದಂಥ ಲಾಭವನ್ನು ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ, ವಿದೇಶಿ ಪ್ರಯಾಣದ ಬಗ್ಗೆ, ಕೆಲಸದಲ್ಲಿ ಬದಲಾವಣೆ, ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ, ಒಟ್ಟಾರೆ ಸಂತೋಷ ಸಂಭ್ರಮ ಕರ್ಕಾಟಕ ರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಗರ್ಜನೆ, ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಂಥ ಕೆಲಸ ಕಾರ್ಯಗಳ ಕಡೆ ಅಧಿಕವಾದಂಥ ಒಂದಷ್ಟು ಗಮನ. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ಸಿಂಹರಾಶಿಯವರಿಗೆ ತೆಗೆದಿದೆ. ಅದಕ್ಕಾಗಿ ನೀವು, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವರು, ನಿಮ್ಮ ಕುಟುಂಬದ ಸದಸ್ಯರು ನೀವೆಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡಿ. ಜೊತೆಗೆ ಎಲ್ಲಿ ಗರುಡ ದೇವರಿದೆಯೋ ಆ ಗರುಡ ದೇವರು ಇರ್ತಕ್ಕಂಥ ಆಸ್ಥಾನಕ್ಕೆ ಹೋಗಿ ಗರುಡನ್ನು ಫಸ್ಟ್ ದರ್ಶನ ಮಾಡಿ ತದನಂತರ ಮಹಾವಿಷ್ಣು ದರ್ಶನ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅನುಕೂಲವಾಗುತ್ತೆ. ಅದರಲ್ಲೂ ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ರಂಗನಾಥನ ದರ್ಶನ ಮಾಡ್ತಕ್ಕಂಥದ್ದು, ರಂಗನಾಥನ ಸಾನ್ನಿಧ್ಯದಲ್ಲಿ ಒಂದಷ್ಟು ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಾಧು ಸಂತರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ, ಬಡವರಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಒಂದಿಷ್ಟು ಸಹಾಯಧನವನ್ನು ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ತೆಗೆದುಕೊಳ್ಳುವಂತಹ ಯಾವುದೇ ನಿಲುವು ತೀರ್ಮಾನ ಆದರೂ ಲಾಭವೂ ಇದೆ, ಅದರಿಂದ ಒಂದಿಷ್ಟು ನಷ್ಟ ಇರಬಹುದು. ಆದರೆ ನಷ್ಟಕ್ಕಿಂತ ಅತಿ ಹೆಚ್ಚು ಲಾಭವೇ ಇರೋದರಿಂದ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆ ಬೇಕು. ಹಾಗೆ ಗುರು ಹಿರಿಯರು ಹೇಳ್ತಕ್ಕಂಥ ಮಾರ್ಗದರ್ಶನವನ್ನು ಅನುಸರಿಸಬೇಕು. ನಾನು ನಂದು ಎಂಬತಕ್ಕಂಥದ್ದು ಸಮಂಜಸವಲ್ಲ. ನೀವು ತೆಗೆದುಕೊಳ್ಳುವಂತಹ ತೀರ್ಮಾನದಲ್ಲಿ ಲಾಭವಿಲ್ಲ, ಅದಕ್ಕಿಂತ ಹೆಚ್ಚಿನಾಗಿ ಮನಸ್ಸಿಗೆ ಒಂದು ಸಮಾಧಾನ ಇಲ್ಲ. ಹಾಗಾಗಿ ಮೊನ್ನೆ ಆದಂಥ ಗ್ರಹಣ ಫಲದಿಂದ ಒಂದಿಷ್ಟು ಮನಸ್ಸಿಗೆ ಬಹಳಷ್ಟು ನೊಂದುಕೊಂಡಿದ್ದೀರಿ, ಮನಸ್ಸಲ್ಲಿ ಆತಂಕದಲ್ಲಿದ್ದೀರಿ. ಯಾವುದೇ ಕೆಲಸ ಕಾರ್ಯ ಆದರೂ ಸಹಿತ ಪ್ರವರ್ಧಮಾನದಲ್ಲಿಲ್ಲ, ಮತ್ತೊಂದು ಮಾತಿನಂತೆ ನಡೀಲಿಕ್ಕಾಗ್ತಿಲ್ಲ. ಅದರಲ್ಲೂ ಇವತ್ತಿನ ದಿವಸ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವ್ಯತ್ಯಾಸ, ಅಧಿಕವಾದಂಥ ಸೊಂಟ ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು, ಮೊಣಕಾಲು ನೋವು ಬರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಾದರೆ ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳಿದೆ. ಹಾಗಾಗಿ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ಗೋಮಾತೆಗಾಗಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಮೌನವಾಗಿರ್ತಕ್ಕಂಥದ್ದು ಲೇಸು. ನೀವು ಆಡುವ ಮಾತಲ್ಲಿ ಸ್ವಲ್ಪ ಗತ್ತಲ್ಲಿ ಮಾತಾಡಿದ್ರೂ ಅಲ್ಲಿ ವ್ಯಾಜ್ಯಕ್ಕೆ ತಿರ್ಕೊಳ್ಳುತ್ತೆ, ಗಲಾಟೆಗಳು ಎದುರಾಗುತ್ತೆ, ಅದರಿಂದ ಸಮಸ್ಯೆ ಉಂಟಾಗುತ್ತೆ. ಭಾಳ ಜೋಪಾನ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಲಾಭವನ್ನು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವಿದೆ. ಆದರೂ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಅನುಕೂಲ ಇಲ್ಲ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲ. ಮಾಡುವಂತಹ ವ್ಯಾಪಾರದಲ್ಲಿರಲಿ, ವ್ಯವಹಾರದಲ್ಲಿರಲಿ, ಕೆಲಸ ಕಾರ್ಯಗಳಿರಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿಗಳ ಕೈ ಕೆಲಸ ಮಾಡ್ತಬೇಕಾದ್ರೂ ಅಧಿಕಾರಿಗಳ ಕೈಯಲ್ಲಿ ಅವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೂ ಸಹಿತ ಮನಸ್ಸು ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇರೋದರಿಂದ ಇವತ್ತು ಮಾಧ್ಯಾಹ್ನಿಕ 12ರವರೆಗೂ ಇಂಥದ್ದೇ ಸಮಸ್ಯೆಗಳಿದೆ. 12 ಗಂಟೆ ಒಳಗಡೆ ಮನೆ ದೇವರ ಪ್ರಾರ್ಥನೆ ಮಾಡಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಹುರುಳಿ ಮತ್ತು ಉದ್ದು ಇದನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬಹುದು. ಆದರೂ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಯಾವುದೇ ಒಂದು ನಿಲುವು ತೀರ್ಮಾನದಲ್ಲೂ ಅಂತಹ ಲಾಭ ಇಲ್ದಿರೋದ್ರಿಂದ ಲಾಭಕ್ಕಾಗಿ ಕೆಲಸ ಕಾರ್ಯಗಳ ಯಶಸ್ಸಿಗಾಗಿ ಇವತ್ತು ಗಣಪತಿಗೆ ತುಳಸಿಯಿಂದ ಪ್ರಾರ್ಥನೆ ಮಾಡಿ, ಅದೇ ತುಳಸಿ ದಳವನ್ನು ಮಹಾವಿಷ್ಣುವಿನ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ, ಹಾಗೆ ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಒಂದಿಷ್ಟು ಪದಾರ್ಥವನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿ, ನೈವೇದ್ಯವಾಗಿರ್ತಕ್ಕಂಥ ಪ್ರಸಾದವನ್ನು ನೀವು ಸ್ವೀಕರಿಸಿ 4-6 ಜನ ಭಕ್ತರಿಗೆ ಅದನ್ನು ವಿನಿಯೋಗ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ನಿಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಅದೃಷ್ಟ ಅಂದರೆ ಬಹುಶಃ ವೃಶ್ಚಿಕ ರಾಶಿಯವರಿಗೆ ಇದು ಇವತ್ತು ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು. ಇವತ್ತು ತಾವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟದ್ದಿರಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಿರಲಿ, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಕಾಣುವಂತಹ ಈ ಶುಭ ದಿನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮಹಾವಿಷ್ಣು ಪ್ರಾರ್ಥನೆ, ವಿಷ್ಣುವಿನ ಅಷ್ಟೋತ್ತರ ಸಹಸ್ರನಾಮ ಅಥವಾ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ತುಳಸಿ ಅಥವಾ ಪುಷ್ಪಗಳಿಂದ ಅಲಂಕಾರ ಮಾಡಿ ಭಗವಂತನ ತೃಪ್ತಿಪಡಿಸಿ ಒಂದಿಷ್ಟು ನೈವೇದ್ಯವನ್ನು ಮಾಡಿ 4-5 ಜನ ಸುಮಂಗಲೆಯರಿಗೆ, ಒಂದಷ್ಟು ಜನ ಸುಮಂಗಲೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡ್ತಕ್ಕಂಥದ್ದು ಅಥವಾ ಏನಾದರೂ ಮಾಡಿರ್ತಕ್ಕಂತಹ ನೈವೇದ್ಯ ಪ್ರಸಾದವನ್ನು 4-6 ಜನ ಭಕ್ತರಿಗೆ ಹಂಚುವಂಥ ಒಂದು ಕಾಯಕಕ್ಕೆ ಹೆಣ್ಮಕ್ಳು ತಾವು ಮುಂದಾದರೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹೆಣ್ಮಕ್ಳು ಮಾತ್ರ ಅಲ್ಲ, ಪುರುಷರಿಗೂ ಸಹಿತ ಇವತ್ತು ಅದೃಷ್ಟವೇ ಇದೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಡೋದ್ರಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ಗೋವುಗಳು ಮನೆಗೆ ಬರುವಂತಹ ಕಾಲ ಅಥವಾ ಈ ಸಮಯದಲ್ಲೇ ಗೋಮಾತೆಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದರೂ ಇವತ್ತು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಕಂಡಂಗೆ ಕಂಡು ಅದು ಮತ್ತಷ್ಟು ಸಮಸ್ಯೆನೇ ಕೊಡುತ್ತೆ. ಇವತ್ತು ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಹಾಗೆ ಗುರು ಹಿರಿಯರು ಹೇಳಿರತಕ್ಕಂಥ ರೀತಿಯಲ್ಲೇ ನಡೀಬೇಕು. ಇವತ್ತು ನಾನು ನಂದು ಎಂಬತಕ್ಕಂಥದ್ದು ಸಮಂಜಸವಲ್ಲ. ಹಾಗೆ ಯಾವುದೇ ಒಂದು ಕಾಗದ ಪತ್ರಗಳಿಗಾಗಲಿ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಲಿ ತಾವು ಏನು ಶ್ರಮಿಸ್ತಿರೋ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬಹುದು ಅಂತ ತಾವು ನಿರೀಕ್ಷೆ ಪಟ್ಟರು ಆ ನಿರೀಕ್ಷೆ ಸುಳ್ಳಾಗುವಂಥದ್ದಿದೆ. ಯಾಕೆಂದರೆ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಭರಣಿ ನಕ್ಷತ್ರ ಇವತ್ತಿದ್ದರೂ ಭರಣಿ ನಕ್ಷತ್ರದಿಂದ ಉಂಟಾಗುವಂತಹ ಲಾಭಗಳು ಧನುರಾಶಿಯವರಿಗೆ ಅಷ್ಟು ಲಾಭ ಸಿಗ್ತಕ್ಕಂಥದ್ದಲ್ಲ. ಅದರಿಂದ ಬಹಳ ಎಚ್ಚರಿಕೆಯಿಂದಿರಬೇಕು. ಹಾಗೆ ಸಾಧ್ಯವಾದರೆ ಶಿವಮಂದಿರದಲ್ಲಿ ಒಂದಿಷ್ಟು ಬಿಲ್ವಾರ್ಚನೆ, ವಿಷ್ಣು ಆಲಯದಲ್ಲಿ ತುಳಸಿ ಅರ್ಚನೆ ಮಾಡಿಸೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಭಗವಂತನ ಪ್ರಾರ್ಥನೆ, ಜಪ, ತಪ ಅಥವಾ ಅದರಲ್ಲಿ ಬೇಕಾಗಿರ್ತಕ್ಕಂಥ ಭಗವಂತನ ನೈವೇದ್ಯ, ಆ ನೈವೇದ್ಯ ಪ್ರಸಾದವನ್ನು 4-6 ಜನಕ್ಕೆ ಹಂಚುವಂಥ ಕಾಯಕ, ಇದನ್ನು ಯಾರು ಶ್ರದ್ಧೆಯಿಂದ ಮಾಡಿದ್ರೂ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಮಾಡುವ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಭಗವಂತ ನಿಮಗೆ ಅಂತ ಕೊಟ್ಟಿರ್ತಕ್ಕಂಥ ಒಂದಷ್ಟು ನೆಮ್ಮದಿಯ ಬದುಕನ್ನು, ನೆಮ್ಮದಿಯ ಸುಖ ಸಂತೋಷವನ್ನು ಅದನ್ನು ಸಾಲದಂಥ ರೀತಿ ಮತ್ತೇನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಕಾರಣ ಮೊನ್ನೆ ಆದಂಥ ಗ್ರಹಣದಿಂದ ನಿಮ್ಮಲ್ಲಿರ್ತಕ್ಕಂತಹ ಲಾಭಗಳಂತಕ್ಕಂಥದ್ದು ತುಂಬ ಕಡಿಮೆನೇ. ಜೊತೆಗೆ ಇನ್ನೂ ಸ್ವಲ್ಪ ದಿವಸ ಆದರೂ ಸಹಿತ ಗ್ರಹಗತಿಗಳ ಅಂಥ ಒಂದು ವಿಶೇಷತೆ ಇಲ್ಲ. ಅದರಲ್ಲೂ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಆರೋಗ್ಯದ ಕಡೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು. ಜೊತೆಗೆ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದಿರಬೇಕು. ಇವತ್ತಿನ ದಿವಸ ತಾವು ಯಾರನ್ನೇ ಮಾತಾಡಿದ್ರೂ ಅವರಿಂದ ಮತ್ತೊಂದು ತರಹ ಬೇರೆ ಥರ ಸಮಸ್ಯೆಗಳು ಎದುರಾಗ್ಬೋದು. ಹಾಗೆ ಆರೋಗ್ಯದ ಕಡೆಯೂ ಒಂದಷ್ಟು ತೊಂದರೆ ಉಂಟಾಗ್ಬೋದು. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ಇವತ್ತು ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ಮಕರ ರಾಶಿಯವರು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಬಹಳ ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ತಾವು ಏನು ಸಂಕಲ್ಪ ಮಾಡಿದ್ದೀರೋ ಮಹಾವಿಷ್ಣು ಪ್ರಾರ್ಥನೆ ಆಗಲಿ, ವಿಷ್ಣು ದೇವಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದಾಗಲಿ, ಅಥವಾ ನಿಮಗೆ ಸಿಗುವಂಥ ಸ್ಥಾನಮಾನವನ್ನು ಮತ್ತಷ್ಟು ಭದ್ರಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ದೃಢ ಸಂಕಲ್ಪವನ್ನು ಮಾಡಿ ಮಹಾವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂತಹ ಈ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಚಿಟಿಕೆ ಕಡಲೆಬೇಳೆ, ಒಂದು ಚಿಟಿಕೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಡೆಯ ರಾಶಿ ಮೀನರಾಶಿ
ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವರು ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಈ ದಿನ ಸರಿಸುಮಾರು 12:20 ತನಕ ಮಂದಗತಿಯಲ್ಲಿ ಸಾಗುವಂತಹ ಈ ಶುಭ ದಿನ. ಮಂದಗತಿಯಲ್ಲಿ ಸಾಗುವಂತಹ ಈ ದಿನ ನಿಮ್ಮ ಕೆಲಸಗಳಲ್ಲಿ 12:20 ನಂತರ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಗುರು ಹಿರಿಯರು ಅಥವಾ ನಿಮ್ಮ ಆತ್ಮೀಯರು, ಬಂಧು ಬಳಗ ಇಂತಹವರ ಮಧ್ಯದಲ್ಲಿ ಒಮ್ಮೆ ಚರ್ಚಿಸ್ತಕ್ಕಂಥದ್ದು, ಒಮ್ಮೆ ಇದರ ಬಗ್ಗೆ ಒಂದು ಪ್ರಸ್ತಾವನೆ ನಡೆಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಪ್ರತಿಯೊಬ್ಬರ ಕಾಯಕದಲ್ಲೂ ಯಶಸ್ಸಿದೆ, ಮಹಾವಿಷ್ಣುವಿನ ಅನುಗ್ರಹ ಇದೆ. ಅದಕ್ಕಾಗಿ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರೋದು ಭಾಳಷ್ಟು ಶ್ರೇಯಸ್ಕರ. ಒಳ್ಳೆಯದಾಗಲಿ, ಶುಭವಾಗಲಿ. ಇದರೊಂದಿಗೆ 12 ರಾಶಿಗಳಿಗೆ ಈ ದಿನ ಯಾವ ರೀತಿಯ ಫಲವನ್ನು ನೀಡುತ್ತೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ವೈಕುಂಠ ಏಕಾದಶಿಯಂದು ಮಹಾವಿಷ್ಣುವಿನ ದರ್ಶನ ಬಹಳ ವಿಶೇಷ. ನಮ್ಮ ಕಾರ್ಯಕ್ರಮದಲ್ಲೂ ಅಷ್ಟೇ, ನಮ್ಮ ಮಹರ್ಷಿ ಮಂದಿರದಲ್ಲಿ ವಿಶೇಷವಾದ ಅಭಿಷೇಕ ಹಾಗೂ ಪೂಜೆ ಇದೆ. ಗುರೂಜಿ, ಪೂಜೆ ಪ್ರಾರಂಭಿಸೋಣ. ಖಂಡಿತಮ್ಮ. ಭಗವತಿ ಶ್ರೀ ಸಾಮ್ರಾಜ್ಯ ದೇವತಾಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿದಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪುತ್ರೇವ ಚ ಗೋವಿಂದ ಗೋವಿಂದ. ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಒಂದು ಅಭಿಷೇಕವನ್ನು ಮಾಡಿ ತದನಂತರ ಅಲಂಕಾರ ಮೂರ್ತಿಗೆ ಒಂದು ಅರ್ಚನೆಯನ್ನು ಮಾಡೋಣ. ಅದರಲ್ಲೂ ಸ್ವಾಮಿಗೆ ಪುರುಷ ಸೂಕ್ತದಿಂದ ಅಭಿಷೇಕ, ಅಲಂಕಾರ ಇದೆಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಗೋವಿಂದ ಗೋವಿಂದ. ಓಂ ತದೇವ ಲಗ್ನಂ ಸದೈವ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಂ ತದೇವ ಲಕ್ಷ್ಮೀಪತಿಂ ಸ್ಮರಾಮಿ. ಗಂಗೆ ಚ ಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ವಿಶ್ವಕ್ಷೇಣ ದೇವತಾಭ್ಯೋ ನಮಃ. ಇಲ್ಲಿ ಒಂದು ವಿಶೇಷ ಏನಂದರೆ, ಸರ್ವತ್ರಿಕವಾಗಿ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದೊಂದು ಕ್ರಮ. ಆದರೆ ವಿಷ್ಣು ದೇವರ ಈ ವಿಶೇಷವಾಗಿರ್ತಕ್ಕಂಥ ಅಭಿಷೇಕದಲ್ಲಾಗಲಿ, ವಿಷ್ಣು ಸಹಸ್ರನಾಮ, ವಿಷ್ಣು ಅರ್ಚನೆಯಲ್ಲಿ ಗಣಪತಿಗಿನ್ನ ವಿಶ್ವಕ್ಷೇನನ್ನು ಆರಾಧನೆ ಮಾಡುತ್ತಾರೆ. ಪಾಂಚರಾತ್ರ ಆಗಮದಲ್ಲಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶೈವಾಗಮದಲ್ಲಾದರೆ ಗಣಪತಿ ಆರಾಧನೆ, ಪಾಂಚರಾತ್ರ ಆಗಮದಲ್ಲಾದರೆ ಅಲ್ಲಿ ವಿಶ್ವಕ್ಷೇನ ಆರಾಧನೆ ಮಾಡತಕ್ಕಂಥದ್ದು ಕ್ರಮ. ಹಾಗೆ ವಿಶ್ವಕ್ಷೇನನ್ನು ಪ್ರಾರ್ಥನೆ ಮಾಡಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಣಪತಿ ಕಾಪಾಡಪ್ಪ. ಓಂ ತದೇವ ಲಗ್ನಂ ಸದಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ಬಲಂ ತದೇವ ಲಕ್ಷ್ಮೀಪತಿಂ ತೇಂಗ್ರಿಯಗಂ ಸ್ಮರಾಮಿ. ದೇವೀಂ ವಾಚಮೈದಂ ತದೇವಾಸ್ಥಾ ವಿಶ್ವರೂಪಾ ವಸವೋ ವದಂತಿ. ಸ್ಥಾನ ಮಂತ್ರೇ ಶಮಾರ್ಛಂದಃ ನಾತೆ ನಿರ್ವಾಗಸ್ವಾಪುತಶ್ಚದೈತೋ. ಓಂ ತದೇವ ಲಗ್ನಂ ಸದಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತಿಂ ತೇಂಗ್ರಿಯಗಂ ಸ್ಮರಾಮಿ. ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾದೋ ಸ್ವಭೂಮಿಂ ವಿಶ್ವತೋ ಭೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ. ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗುಶ್ಚ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ತ್ರಿಪಾದೋರ್ಧ್ವಬುಧೈ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ. ತತೋ ವಿಶ್ವಂ ವ್ಯಕ್ರಾಮತೋ ಶಾಸನಾನಶನೆ ಅಭಿ. ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪೂರುಷಃ. ಸ ಜಾತೋ ಅತ್ಯನಿಚ್ಯತ ಪಶ್ಚಾದ್ಭೋ ವಿಮಥೋ ಪುರಃ. ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ. ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಯುದ್ಧಶರದ್ಧವಿಃ. ಸಪ್ತಾಸ್ಯಾಸನ್ ಪರಿಧಯಃ ತ್ರಿಸಪ್ತ ಸಮಿಧ ಕೃತಾಃ. ದೇವಾಯಜ್ಞಂ ತನ್ವಾನಾಃ ಅಬಧ್ನನ್ ಪುರುಷಂ ಪಶುಂ. ತಯ್ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ನ ಪುರುಷಂ ಜಾತಮಗ್ರತಃ. ತೇನ ದೇವಾ ಅಯಜಂತ ಸಾಧ್ಯಾರ್ಷಯಶ್ಚ ಯೇ
तस्माद्यज्ञात् सर्वहुतः सम्भृतं वृषदाज्यम् पशोगस्तागश्चक्रे वायव्यान् आरण्यान् ग्राम्याश्च ये तस्माद्यज्ञात् सर्वहुतः रजः सामानि जग्निरे छन्दागुंसि जग्निरे तस्मादो यजस्तस्मादजायत तस्मादश्वा अजायन्त ये केचोभयादतः गावो हजग्निरे तस्मात् ಶ್ರೀನಿವಾಸ ಗೋವಿಂದ 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 ಗೋವಿಂದ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಶ್ರೀನಿವಾಸನಿಗೆ ವಿಶೇಷವಾಗಿರ್ತಕ್ಕಂಥ ಹರಿದ್ರಾಭಿಷೇಕ. ಹರಿದ್ರ ಅಂದರೆ ಅರಿಶಿನ. ಅರಿಶಿನ ದೇವಿಗೆ ಬಹಳ ಪ್ರೀತಿ. ಅದರಿಂದ ತಾಯಿಗೂ ಸಂತೃಪ್ತಿ. ಹಾಗೆ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನಿಗೂ ಸಹಿತ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಸ್ವಾಮಿಗೆ ಹರಿದ್ರದಿಂದ ಅಭಿಷೇಕ ಮಾಡ್ತಾರೆ. ಅದನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಓಂ ಗಂಧಧ್ವಾರಾಂಧರಾದರ್ಶಾಂಗರೀಷಣೇ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋ ಭಕ್ತಯೇ ಶ್ರಿಯಂ. ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವ ಪ್ರಿಯನು ಹಾಗೂ ಬೇಡಿ ಬಂದಂತಹ ಭಕ್ತರಿಗೆ ಅವರ ಮನೋಕಾಮನೆಗಳನ್ನು ಸಿದ್ಧಿಗಾಗಿ ನಿಂತಿರ್ತಕ್ಕಂತಹ ಶ್ರೀನಿವಾಸನ ಸಾನ್ನಿಧ್ಯ ಎಲ್ಲರಿಗೂ ತಿಳಿದಿರ್ತಕ್ಕಂತಹ ವಿಚಾರ. ಹಾಗಾಗಿ ತಿರುಮಲ ತಿರುಪತಿ ಶ್ರೀನಿವಾಸನ ಆಸ್ಥಾನದಲ್ಲೂ ಇಷ್ಟೇ ವೈಭವೀಪೂರಿತವಾಗಿ, ಇಷ್ಟೆಲ್ಲ ಮತ್ತಷ್ಟು ಮಗದಷ್ಟು ವೈಭವೀಪೂರಿತವಾಗಿ ಅಲ್ಲಿ ಅನುಷ್ಠಾನ ನಡೆಯುತ್ತೆ. ಆದರೆ ಇಲ್ಲಿ ನಾವು ಚಿಕ್ಕದಾಗಿ ಚೊಕ್ಕಟವಾಗಿ ಭಗವಂತನಿಗೊಂದು ಅಭಿಷೇಕವನ್ನು ಮಾಡಿದ್ದೇವೆ, ಹರಿದ್ರದಿಂದ ಅಲಂಕಾರ ಮಾಡಿದ್ದೇವೆ, ಹಾಗೆ ಪುಷ್ಪಾರ್ಚನೆ ನಡೆಸೋಣ. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ತತ್ಸಂಯೋ ರಾಹುಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪದಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶಂ ನೋ ಅಸ್ತು